ಕಲಬುರಗಿ ನಗರದಲ್ಲಿಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರು ಬಣದ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಆನಂದ್ ಎಸ್ ದೊಡ್ಮನಿ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ 6/1/2025 ಮಾಂಗಲ್ಯ ಬಟ್ಟೆ ಮಾರಾಟ ಮಳಿಗೆ ಮುಖ್ಯ ರಸ್ತೆ ಬೆಲಗುಂದಿ ಹೋಂಡಾ ಶೋರೂಮ್ ಪಕ್ಕದಲ್ಲಿ ಉದ್ಘಾಟನೆಗೊಳ್ಳುತ್ತಿದ್ದು, ಸದರಿ ಮಳಿಗೆಯಲ್ಲಿ ಸೇವೆ ಸಲ್ಲಿಸಲು ಅನ್ಯ ಭಾಷಿಗರಿಗೆ ವಿಶೇಷವಾಗಿ ಆದ್ಯತೆಯನ್ನು ನೀಡಲಾಗುತ್ತಿದ್ದು, ಹಳ್ಳಿಯ ರೈತರ ಮಕ್ಕಳಿಗೆ ಕಡೆಗಣಿಸಿ ಅವರನ್ನು ಹೊರಹಾಕಿರುತ್ತಾರೆ. ಕಲಬುರಗಿ ಕನ್ನಡಿಗರಿಗೆ ಕಡೆಗಣಿಸಿ ನಗರದಲ್ಲಿ ವಾಸಿಸುತ್ತಿರುವ ಹಿಂದಿ, ಇಂಗ್ಲಿಷ್ ಬರುವವರಿಗೆ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಿದ್ದು, ಈಗಾಗಲೇ ಸದರಿ ಮಾರಾಟ ಮಳಿಗೆಯಲ್ಲಿ ಸಂದರ್ಶನಕ್ಕೆ ಕರೆದಿದ್ದು, ಸದರಿ ಸಂದರ್ಶನದಲ್ಲಿ 12 ಗಂಟೆಗಳ ಸೇವೆ ಸಲ್ಲಿಸುವವರಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗುತ್ತದೆ. ಅಲ್ಲದೆ ಹಿಂದಿ, ಇಂಗ್ಲಿಷ್ 2 ಭಾಷೆಯನ್ನು ಅರಿತವರಾಗಿರಬೇಕು ಅಂತವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ಕಡ್ಡಾಯವಾಗಿ ಸೂಚಿಸುವುದು ಎಷ್ಟು ಸಮಂಜಸ. ಈ ಮಳಿಗೆ ಉದ್ಘಾಟನೆಗೆ ಸುಪ್ರಸಿದ್ಧ ಚಲನಚಿತ್ರ ನಟಿ ರಚಿತಾರಾಮ್ ಇವರು ಬರುತ್ತಿದ್ದಾರೆ ಎಂದು ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ಮಾಡಿರುತ್ತಾರೆ. ಇಂತಹ ಕನ್ನಡ ವಿರೋಧಿ ಮಳಿಗೆ ಉದ್ಘಾಟನೆ ಬರುತ್ತಿರುವ ಕನ್ನಡ ಚಲನಚಿತ್ರ ನಟಿ ರಚಿತಾರಾಮ್ ಇವರ ವಿರುದ್ಧ ಘೋಷಣೆಯನ್ನು ಕೂಗಿ ಕಪ್ಪು ಬಟ್ಟೆ ಪ್ರದರ್ಶಿಸಲಾಗುವುದು. ಕೂಡಲೇ ಸಂಬಂಧಪಟ್ಟ ಮಳಿಗೆಯ ಮಾಲೀಕರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕನ್ನಡಿಗರಿಗೆ ಹಾಗೂ ರೈತರ ಮಕ್ಕಳಿಗೆ ಪ್ರಥಮ ಆದ್ಯತೆಯನ್ನು ನೀಡಿ ಗೌರವಿಸಬೇಕು. ಇಲ್ಲದೆ ಹೋದರೆ ಸದರಿ ಮಳಿಗೆ ಎದುರುಗಡೆ ದಿನಾಂಕ 6/1/2025 ಉದ್ಘಾಟನೆಯ ದಿನದಂದೇ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಮನಿ, ಪ್ರವೀಣ್ ಕಟ್ಟಿಮನಿ, ಸುರೇಶ್ ಹೊಸ್ಮನಿ, ಮೈತಾಬ್ ಖಾನ್, ಅಪ್ಪು ಖೇತ್ರಿ, ವಿಶ್ವ ಉಪಸ್ಥಿತರಿದ್ದರು. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ವೃಂದದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆಯ ಟಿಎ ನಾರಾಯಣಗೌಡರ ಸಾರಥ್ಯದ ಕಲಬುರಗಿ ಜಿಲ್ಲಾ ಘಟಕದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಲು ಕಾರಣ ಏನಪ್ಪಾ ಅಂದ್ರೆ, ದಿನಾಂಕ 6/1/2025 ಮಾಂಗಲ್ಯ ಅನ್ನೋ ಬಟ್ಟೆ ಮಾರಾಟ ಮಳಿಗೆ ಇಲ್ಲಿ ಉದ್ಘಾಟನೆ ಆಗ್ತದೆ ಕಲಬುರಗಿ ಜಿಲ್ಲೆಯಲ್ಲಿ. ಇದೊಂದು ಬಹಳ ದೊಡ್ಡ ಮಟ್ಟದ ಮಾರಾಟ ಮಳಿಗೆ. ನಮಗೂ ಹೆಮ್ಮೆ ಇದೆ. ನಮ್ಮ ಭಾಗದಲ್ಲಿ ಆಗೋದ್ರಿಂದ ನಮ್ಮ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ, ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಒಂದು ನಮಗೆ ಹೆಮ್ಮೆಯ ವಿಷಯ. ಆದರೆ ಇಲ್ಲಿ ಬಹಳ ನೋವಿನ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಸಂದರ್ಶನಕ್ಕಾಗಿ ಕರೆದಿದ್ರು ಮಾರಾಟ ಮಳಿಗೆಯಲ್ಲಿ. ಅಲ್ಲಿ ಸಂದರ್ಶನಕ್ಕಂತ ಹೋದಾಗ ಬಹಳಷ್ಟು ಸಂದರ್ಶನಕ್ಕೆ ಹೋದಂತಹ ವಿದ್ಯಾರ್ಥಿಗಳು ನಮ್ಮ ಹತ್ರ ದೂರ ತಗೊಂಡು ಏನ್ ಬಂದಿದಾರಪ್ಪ ಅಂದ್ರೆ, ಅಲ್ಲಿ ಹೋದಾಗ ಹಿಂದಿ, ಇಂಗ್ಲಿಷ್ ಬಂದರೆ ಮಾತ್ರ ಉದ್ಯೋಗಕ್ಕೆ ಅವಕಾಶ ಅಂತ ಹೇಳ್ತಿದಾರಂತೆ. ಇದು ಬಹಳ ದುರದೃಷ್ಟಕರ, ನಮಗೆ ಬಹಳ ನೋವಿನ ವಿಷಯ. ಯಾಕಪ್ಪ ಅಂದ್ರೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಗಾಳಿ ತೆಗೆದುಕೊಂಡು ನಮ್ಮ ನೆಲದ ಮೇಲೆ ಅವರ ಒಂದು ಉದ್ಯೋಗಕ್ಕೋಸ್ಕರ ಬಂದಿದ್ದಾರೆ. ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ, ಸ್ವತಂತ್ರ ಭಾರತ ಇದೆ, ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಆದರೆ ನಮ್ಮ ನೆಲದಲ್ಲಿ ಬಂದು ನಮ್ಮ ನೆಲದ ಜನರಿಗೆ ಉದ್ಯೋಗವನ್ನು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯಾವ ಪುರುಷತ್ವಕ್ಕೋಸ್ಕರ ಇಲ್ಲಿ ಅವರು ಮಾಡ್ಬೇಕು. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, 12 ಗಂಟೆ ಕೆಲಸ ಮಾಡ್ಬೇಕು, 12 ಗಂಟೆ ಕೆಲಸ ಮಾಡಿದ್ರೆ ಮಾತ್ರ ನಾವೇ ಕೆಲಸಕ್ಕೆ ತಗೊಳ್ಕೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಂತೆ ಕಾರ್ಮಿಕ ಇಲಾಖೆ ಒಂದು ಕಾನೂನು ರಚನೆ ಮಾಡಿದೆ. 8 ಗಂಟೆಗಳ ಕಾಲ ಮಾತ್ರ ಕೆಲಸ ತೆಗೆದುಕೊಳ್ಬೇಕು ಅಂತ ಹೇಳಿ ಕಾನೂನು ಇದ್ರೂ ಕೂಡ ನಮ್ಮ ನೆಲದ ಕಾನೂನನ್ನ ಉಲ್ಲಂಘಿಸಿ ಅವರು ಮಾರಾಟ ಮಳಿಗೆ ಉದ್ಘಾಟನೆ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತಿದೆ. ಒಂದು 6ನೇ ತಾರೀಕಿಗೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಕೂಡ ನಾವು ನಮ್ಮ ಎಲ್ಲಾ ತಾಲೂಕಾಧ್ಯಕ್ಷರುಗಳಿಗೆ ಮತ್ತು ಜಿಲ್ಲಾ ನಗರಾಧ್ಯಕ್ಷರಿಗೆ ಕೂಡ ಸಂದೇಶನೂ ರವಾನಿಸಿದೀವಿ. ಆದ್ರೆ ಮಾಧ್ಯಮದ ಮುಖಾಂತರ ಹೇಳ್ಕೊಳಕ್ ಇಷ್ಟಪಡ್ತೀವಿ. ಆ ಉದ್ಘಾಟನೆಗೆ ನಮ್ಮ ಕನ್ನಡದ ಹೆಸರಾಂತ ನಟಿ ರಚಿತಾರಾಮ್ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಕನ್ನಡದ ನಟಿ ನಮಗೆ ಹೆಮ್ಮೆ. ಆದರೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಯಾವುದೋ ಬೇರೆ ಸ್ಟೇಟ್ ಇಂದದು, ಬೇರೆ ರಾಜ್ಯದು ಅವ್ರು ಬಂದ್ಬಿಟ್ಟು ನಮ್ಮ ಮಾನವ ಸಂಪನ್ಮೂಲ ಬಳಸ್ಕೊಳ್ಳೋದೇನೆ ಆಂಧ್ರದವರು, ತಮಿಳದವರು, ಬೇರೆ ಬೇರೆ ರಾಜ್ಯದವರಿಗೆ ಅಲ್ಲಿ ಕೆಲಸಕ್ಕೆ ತಗೊಳ್ಳೋದ್ರಿಂದ ನಮ್ಮ ಮಕ್ಕಳು ಮತ್ತೆ ನಿರುದ್ಯೋಗಿಗಳ ತಿರುಗುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ತಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ಏನು ನಮ್ಮ ಕನ್ನಡದ ನಟಿ, ಹೆಸರಾಂತ ನಟಿ ಅವರು ಬರ್ತಾ ಇದಾರೆ, ಅವರು ಈ ಮಾರಾಟ ಮಳಿಗೆ ಬಂದ್ರೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಉಗ್ರವಾದ ಹೋರಾಟ ಮಾಡ್ತೀವಿ. ಹಾಗಾಗಿ ಆ ಅಂಗಡಿ ಮಾಲೀಕರಿಗೆ ನಾವು ಏನ್ ಉದ್ಘಾಟನೆ ಆ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಏನ್ ಅನ್ಯಾಯ ಮಾಡ್ತಿದ್ರ ಈ ಅನ್ಯಾಯನ ಸರಿಪಡಿಸ್ಕೊಳ್ಬೇಕು. ಒಂದು ವೇಳೆ ಇದು ಸರಿಪಡಿಸ್ಕೊಳ್ಳಿ ಹೋದ್ರೆ ಅವತ್ತಿನ ದಿನ ಉಗ್ರವಾದ ಹೋರಾಟ ಮಾಡಿ ನಾವು ಅದು ಉದ್ಘಾಟನೆಯನ್ನು ತಡಿತೀವಿ ಅಂತೇಳಿ ಎಚ್ಚರಿಕೆನ ಕೂಡ ಕೊಡ್ತಾ ಇದೀವಿ. ಅದರಂತೆ ನಮ್ಮಲ್ಲಿರ್ತಕ್ಕಂಥ ಶಾಸಕರುಗಳು, ಸಚಿವರುಗಳು ಕೂಡ ಕನ್ನಡದವರ ಓಟುಗಳನ್ನು ತೆಗೆದುಕೊಂಡು ಆಯ್ಕೆಯಾಗಿದ್ದಾರೆ. ಅವರು ಕೂಡ ಕನ್ನಡಿಗರಿಗೆ ಅನ್ಯಾಯ ಆದಾಗ ಎದ್ದಿ ಮಾತಾಡ್ಬೇಕು.
ಮಾತಾಡುವಂತ ಕೆಲಸವನ್ನು ಅವ್ರು ಮಾಡ್ಬೇಕು. ಒಂದ್ ವೇಳೆ ಅವ್ರು ಕೂಡ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಕೂಡ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಸರ್ ಸಂಪರ್ಕ ಮಾಡಿದೀವಿ ಸರ್. ಅವಾಗ ಅವ್ರೇನೋ ಇಲ್ಲ ನಮಗ್ ಮ್ಯಾನೇಜ್ಮೆಂಟ್ ಹೇಳಿದೆ. ಮ್ಯಾನೇಜ್ಮೆಂಟ್ ಯಾರಂದ್ರೆ ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಇಲ್ಲ. ನಮ್ಗೆ ಮ್ಯಾನೇಜ್ಮೆಂಟ್ ಅದು ಹೇಳಿದ್ದಾರೆ, ಇದೇ ರೀತಿ 12 ಗಂಟೆ ಮಾಡೋರಿಗೆ ಕೆಲಸ ತೆಗೆದುಕೊಳ್ಬೇಕು. ಮತ್ತೆ ಇನ್ನೊಂದು, ಹಳ್ಳಿ ಜನರಿಗೆ ಕೆಲಸಕ್ಕೆ ತಗೊಳಲ್ಲ ಅಂತ ಹೇಳ್ತಿದಾರೆ ಅಂತ. ಮತ್ತೆ ನಮ್ ಹಳ್ಳಿ ಜನ ಎಲ್ಲಿ ಹೋಗ್ಬೇಕು? ನಮ್ಮ ರೈತಾಪಿ ಜನ ಎಲ್ಲಿಗೆ ಹೋಗ್ಬೇಕು? ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟೇ, ನಗರದಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟೇ ನಾವು ಕೆಲ್ಸಕ್ಕೆ ತಗೊಳ್ತೀವಿ ಅಂತ ಹೇಳ್ತಿದಾರೆ ಅಂತ. ಅವ್ರಿಗೆ ಕೇಳಿದಾಗ ಅವ್ರು ಅಂತ ಹೇಳ್ತಾ ಇದಾರೆ, ಇಲ್ಲ ರೀ ಅವರು ದೂರ ಬರಕ್ ನಮ್ಗ ಇದು ಆಗಲ್ಲ, ನಮ್ ಟೈಮಿಂಗ್ ಬರಕ್ ಆಗಲ್ಲ. ಹೌದ್ರಿ, ನಿಮ್ ಟೈಮಿಂಗ್ 12 ಗಂಟೆ ಡ್ಯೂಟಿ ಮಾಡ್ಬೇಕಂತ ಹೇಳ್ತಾರೆ. 12 ಗಂಟೆ ಡ್ಯೂಟಿ ಮಾಡ್ಬೇಕು, ನೀವು ಹಳ್ಳಿಯಿಂದ ಬರ್ಬೇಕಾದ್ರೆ ಆಗಲ್ಲ. ಯಾವ ಕಾನೂನು ಮೇಲೆ 12 ಗಂಟೆ ಡ್ಯೂಟಿ ಅವ್ರು ತಗೋತಾರೆ, ದುಡಿಸ್ಕೋತಾರೆ. ದುಡಿಸ್ಕೋತಾರೆ, ಏನಾದ್ರು ಅವ್ರಿಗೆ ಸಂಬಳ ಹೆಚ್ಚಿಗೆ ಕೊಡ್ತಾರ? ಅದು ಕೂಡ ಇಲ್ಲ, ಸಂಬಳ ಕೂಡ ಹೆಚ್ಚಿಗೆ ಕೊಡಲ್ಲಂತೆ. ಆದ್ರೂ ಕೂಡ 12 ಗಂಟೆ ದುಡಿಬೇಕಂತ. ಹಾಗಾಗಿ ನಮ್ಮ ರೈತಾಪಿ ಜನ, ಹಳ್ಳಿ ಜನರಿಗೆ ಇದೊಂದು ಬಹಳ ಅನ್ಯಾಯವಾಗ್ತಾ ಇದೆ. ಇದು ನಾವು ತಡೆಗಟ್ತೀವಿ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಇದನ್ನು ಎಲ್ರಿಗೂ ಹೆಚ್ಚು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸರ್, ನನ್ನ ಹೆಸರು ಸಂತೋಷ್, ತಂದೆ ಶಿವರಾಜ್ ಕೋರೆ ಅಂತೀರಿ, ಶಾಬಾದ್ದವ್ರಿ ನಾವ್ರಿ. ಸರ್, ಪೇಪರ್ನಾಗ ಆ್ಯಡ್ ನೋಡಿದ್ದಾರೆ, ಮಾಂಗಲ್ಯ ಇದ್ರಾಗ ಮಾಲ್ನಾಗ ಕೆಲಸ ಅಂತ ಕೇಸರಿ. ನಾವು ಮತ್ತು 4 ದೋಸ್ತರು ಕಲ್ತ ಕೇಸ್ ಏನದ್ರಿ, ಇಂಟರ್ವ್ಯೂ ಕೊಡ್ಲಕ್ಕೆ ಹೋದೇವ್ರಿ. ಇಂಟರ್ವ್ಯೂ ಕೊಡ್ಲಕ್ಕೆ ಹೋದ್ಮ್ಯಾಗ ರೀ ಅವ್ರು ಫಸ್ಟ್ ಹಿಂದಿದಾಗೆ ಮಾತಾಡಿದ್ರಿ. ನಮಗೆ ಹಿಂದಿ ಬರಂಗಿಲ್ಲ ರೀ, ಸ್ವಲ್ಪ ಬರ್ತದೆ. ಮತ್ತು ಅವ್ರು ಏನಂದ್ರೆ ಹಿಂದಿ ಇಂಗ್ಲೀಷ್ ಬಂದದವರಿಗೆ ತೋತೀವಿ. ಮತ್ತು 12 ಗಂಟೆ ಡ್ಯೂಟಿ ಮಾಡ್ಬೇಕಂತ ಅಂತಂದ್ರಿ. ಪೇಮೆಂಟ್ ಅದು ಏನು ಸ್ಯಾಲ್ರಿ ಅದು ಹೇಳೇ ಇಲ್ರಿ. 12 ಗಂಟೆ ಮಾಡ್ಬೇಕಂದ್ರೆ ಸ್ಯಾಲ್ರಿ ಇದು. ನಾವು 4 ಜನ ಹೋಗಿದ್ದೇವೆ ಸರ್, ಶಾಬಾದ್ದು. ಹಾಂ ಸರ್, 12 ಗಂಟೆ ಡ್ಯೂಟಿ ಮಾಡೈತಂದ್ರೆ ಮಾಡ್ರಿ, ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಟ್ರಿ ಅಂತ ಅಂದ್ಕೊಂಡು. ಹಳ್ಳಿ ಜನಕ್ಕೆ ಮತ್ತು ಲೋಕಲ್ದವ್ರಿಗೆ ಅಷ್ಟೇ ತೊಗೋತೀವಿ, ಹಳ್ಳಿ ಜನದವ್ರಿಗೆ ತೊಗೋಂಗಿಲ್ಲ ಅಂತ. ಹಿಂದಿ ಬರ್ಬೇಕಂತ ಅಂತಂದ್ರೆ. ಹಾಂ, ಯಾರಿಗೆ ನಾವು ಶಾಬಾದ್ದವ್ರು ಇದ್ದೀವಿ ಸರ್.